ನನ್ನ ಮಗ ಎಲ್ಗೋದ್ನಪ್ಪ ಬುಸ್ ಬುಸ್ನಾಗ. ಅವನು ನಾನು ಮೂವರು ಹೋಗ್ಬೇಕಂತೆ ಲಕ್ಷ್ಮೀರು ಹೊಲ್ದಕ್ಕೆ ರಾಗಿ ಹೊಲಕ್ಕೆ ಕೊಯ್ಯಕ್ಕೆ. ನನ್ನ ಮಗ ಎಂದಿಗೂ ಹೋಗಲ್ಲ ಅವ್ರ ಹೊಲ್ದಕ್ಕೆ. ಬರ್ಲಿ ಹೇಳ್ತೀನಿ ಅವನಿಗೆ. ಅವನಾದ್ರೆ ಸರಿಯಾಗಿ ಏರಿಕ್ತಾನೆ ಇವಳ. ಅವನೇ ಸರಿ, ನನಗೆ ಬೊಗ್ಗಂಗೆ ಕಾಣಲ್ಲ ಇವಳು ಯಾಕನ. ಬಂದ ನಾಗ ಬಾರ ಜಲ್ದು ಬಾಯಿಲಿ. ನೀನ್ ಹೆಂಡತಿ ಗಂಗಿ ಎಂತ ಕೆಲಸ ಮಾಡಕ್ ಹೊಟ್ಟೆವಳೆ ಅಂತಾನ ಕೇಳ ಬಾಯಿಲಿ. ಬಾಯಿಲಿ ಅವಳನ್ನ 4 ಬಿಗಿ ಬಾ. ಯಾಕಮ್ಮ ಏನಾತು? ನೋಡೋಣಾಗ ಆ ಲಕ್ಷ್ಮಕ್ಕ ಹೊಲ್ದಕ್ಕೆ ನಾನು ನೀನು ನಿನ್ನ ಹೆಂಡತಿ ಮೂವರೂ ರಾಗಿ ಹೊಲ ಕೊಯ್ಯಕ್ಕೆ ಕೂಲಿಗೆ ಹೋಗ್ಬೇಕಂತಿ. ನಿನ್ನ ಹೆಂಡತಿ ಹೋಗ್ತೀನಿ ಅಂತಾನ ವಾರ್ಡ್ ಕುಕ್ಕಣಿದ್ದಾಳೆ. ಅವಳು ಹೋಗಕ್ ಸಾಲದು ಅಂತಾನ ನನ್ನ ನಿನ್ನೂ ಕರ್ಕೊಂಡು ಹೋಗ್ತಾಳಂತೆ. ಲಸ್ಮಕ್ಕರಲ್ದಕ್ಕ ಕೂಲಿನ ನಾನ? ಹ್ಞೂ ಕಾಣು, ನೀನು ನಾನು ಇಬ್ರು ಹೋಗ್ಬೇಕಂತೆ. ನಾನು ಅವಳು ತೆನೆ ಕೊಯ್ಬೇಕಂತೆ, ನೀನು ಗೊತ್ತಾಗ್ಬೇಕಂತೆ ತೇನೇನ ಕಣದಾಕಿ. ನೋಡು ನೋಡು ನಿನ್ನ ಹೆಂಡತಿ ಎಂತರ ಜೊತೆಗೆ ಸೇರ್ತಾಳೆ ಅಂತಾನ ನೋಡು. ನಿನ್ನು ನನ್ನನ್ನು ಒಯ್ಯನ್ಸಿರ ಲಸ್ಮಕ್ಕರಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಾಳಂತೆ. ಅವಳು ಇಲ್ಲದ್ ಹೇಳ್ಕೊಟ್ಟವಳೆ. ನಿಮ್ಮ ಅತ್ತೆ ಜೊತೆಗೆ ಜಗಳ ಮಾಡು, ನಿನ್ ಗಂಡ ನಿಮ್ಮ ಅತ್ತೆನೂ ಕೂಲಿ ಕೆಲ್ಸಕ್ಕೆ ಕಳಿಸು ಅಂತ ಹೇಳಿ ಹೇಳ್ಕೊಟ್ಟವಳ ಲಕ್ಷ್ಮಿ. ಅದ್ರಲ್ಲಿ ಹೇಳ್ಕೊಟ್ಟಿರೋದಲ್ದೇನೆ ನಮ್ಮಲ್ದಾಗೆ ರಾಗಿ ತೆನೆ ಕೊಯ್ಯೋದು ಕೆಲಸ ಐತೆ ಕರ್ಕಂಬ ಅಂತಾನು ಹೇಳ್ಕೊಟ್ಟವಳೆ. ಅದಕ್ಕೆ ಇವಳು ಹೋಗೋಣ ಅಂತ ಹೇಳಿ ಕುಣಿತಾ ಇದ್ದಾಳೆ. ಅಲ್ಲ ನಿನ್ ಕಣ್ಣಿಗೆ ಖಾರದ ಪುಡಿ ಉಗ್ಗಿ ನಿನ್ ಕಣ್ಣಂಗ್ ಕಾಣ್ದಂಗ್ ಮಾಡ್ದಾಳು. ಹೊಲ್ದಕ್ಕೆ ನಾವಿಬ್ರು ಕೂಲಿ ಹೋಗ್ಬೇಕೆ? ಹೌದಾ? ಎಲ್ಗೋದ್ಲ ಅವಳು ಗಂಗಿ? ಕರಿ ಇಲ್ಲಿ ಅವಳನ್ನ ಹೇಳ್ತೀನಿ. ಓಹೋ ಅಲ್ಲ, ನನ್ನ ಕಣ್ಣಿಗೆ ಖಾರದ ಪುಡಿ ಉಗ್ಗಿ ನನ್ನ ಕಣ್ಣು ಕಾಣ್ದಂಗ್ ಮಾಡಿದ್ಲು. 15 ದಿವಸ ಮನೆಗೆ ಕುಕ್ಕಮ್ಮಂಗಾಗಿತ್ತು ನಾನು. ಅಂತವಳು ಹೊಲ್ದಕ್ಕೆ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕೆ? ಯಾವುದೇ ಕಾರಣಕ್ಕೂ ಹೋಗಲ್ಲ ನಾನು ಹೋಗಲ್ಲ, ಅವಳು ಹೋಗಂಗಿಲ್ಲ. ನಮ್ಮ ಮನೆಗೆ ಯಾರು ಹೋಗಂಗಿಲ್ಲ ಲಸ್ಮಕ್ಕರ ಹೊಲ್ದ ಕೂಲಿನ. ಎಲ್ಲಿದ್ದಾಳ ಅವಳು? ಹೆಂಗೋ ನಾನು ಬಚಾವಾಗ್ತೀನಲ್ಲ. ನನ್ನ ಮಗನು ಎಲ್ಲಿ ಹೆಂಡತಿ ಹೇಳ್ದಂಗೆ ಕೇಳ್ತಾನೋ ಅನ್ಕೊಂಡಿದ್ದೆ. ಅವನು ಯಾವತ್ತು ಹೆಂಡತಿ ಹೇಳ್ದಂಗೆ ಕೇಳಲ್ಲ, ನಾನು ಹೇಳ್ದಂಗೆ ಕೇಳೋದು ನನ್ನ ಮಗ. ಹೋಗಲ್ಲ ಅವ್ರ ಹೊಲಕ್ಕೆ, ಅವನು ಹೋಗಲ್ಲ, ಅವಳನ್ನ ಹೋಗಕ್ಕೆ ಬಿಡಲ್ಲ. ಇವನೇ ಸರಿ ನನ್ನ ಸಸಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ. ಅಲ್ಲ ಕಣೋನಾಗ ನೋಡು, ನಿನ್ ಹೆಂಡತಿ ಆ ಲಸ್ಮಕ್ಕನ ಜೊತೆಗೆ ಸೇರ್ಕೊಂಡು ನನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ನಾವೇನಾದ್ರೂ ಇವಾಗ ಸುಮ್ಮನಿದ್ರೆ ಅಷ್ಟೇನೆ ನಮ್ಮನ್ನ ಅಡಿಕಾಕೊಂಡು ತುಳಿತಾಳೆ. ಇವತ್ತು ನನಗೆ ಬೈದಿದ್ದಾಳೆ, ನಾಳೆಗೆ ನಿನ್ನೂ ಬಾಯಿಗೆ ಬಂದಂಗೆ ಬೈತಾಳೆ. ನಿನ್ನ ಹೆಂಡತಿ ಹೇಳ್ದಂಗೆ ನೀನು ಏನಾದ್ರೂ ಅವಳ ಜೊತೆಗೆ ಸೇರಿರಿ. ಯಾವುದೇ ಕಾರಣಕ್ಕೂ ಹೋಗಕ್ಕೆ ಬಿಡಬೇಡ ನಿನ್ನ ಹೆಂಡತಿನ. ಆ ಲಸ್ಮಕ್ಕನ ಜೊತೆಗಂತೂ ಸೇರ್ಲೇಬಾರ್ದು ಅಂತಾನೆ ಹೇಳು. ಕರ್ದು ಅಡಿಗೆ ಮಾಡ್ತಾ ಇದ್ದಾಳೆ ಒಳಗೆ. ಕರೀಲಿ ಜೋರಾಗಿ ಹೇಳ್ತೀನಿ, ಸರಿಯಾಗಿ ಮಕ್ಕೋಗಿ. ಏ ಗಂಗಿ ಗಂಗಿ ಬಾರ ಇಲ್ಲಿ. ಅಯ್ಯೋ ಇದೇನಪ್ಪ ಇದು? ಕೈಯಾಗ ಮುದ್ದೆ ಕೋಲಿ ಇಟ್ಕೊಂಡೆ ಬಂದ್ಬಿಟ್ಟವಳೆ. ನಾನು ಕರೆದ್ರೆ ಮುದ್ದೆ ಕೋಲಿ ಹಾಕ್ತಂದ್ಲಪ್ಪ ಇವಳು. ಏನ್ ಕರ್ದಿದ್ದು? ಅಲ್ಲ, ಕೈಯಾಗೆ ಮುದ್ದೆ ಕೋಲಿ ಯಾಕೆ ಇಟ್ಕೊಂಬಂದೆ? ಮುದ್ದೆ ಕಟ್ಟಬೇಕಾಗಿತ್ತು, ಕೈಯಾಗೆ ಮುದ್ದೆ ಕೋಲಿ ಇಟ್ಕೊಂಡು ಮುದ್ದೆನ ತಿರುತ್ತಾ ಇದ್ದೆ. ನೀನ್ ಕರ್ದಲ್ಲ, ಅದಕ್ಕೆ ಮುದ್ದೆ ಕೋಲಿ ಇಟ್ಕೊಂಡೆ ಬಂದೆ. ಮುದ್ದೆ ಕೋಲಿ ನೋಡಿ ನೀನ್ ಯಾಕೆ ಎದ್ರಿಕೆಂತ ಇದ್ಯಾ? ಅವನ್ಯಾಕೆ ಎದ್ರಿಕೆಂತಾನೆ? ಯಾಕೆ ಹಿಡ್ಕೊಂಬಂದಿದ್ಯಾ ಅಂತಾನ ಕೇಳಿದ್ವು ಅಷ್ಟೇನೆ. ಅವನು ಎಂದಿಗೂ ಎದ್ರಿಕೆಂಬಲ್ಲ ಯಾರಿಗೂ. ಏನಾಗ ಈಗ ಕೇಳು, ಅದ್ ಎಲ್ಲಿಗೆ ಹೋಗ್ತಾಳೆ, ಯಾರ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಾಳೆ ಅಂತಾನ ಕೇಳು. ನೋಡು, ನಿನ್ಗೆ ಹೇಳ್ದಂಗೆ ಅಲಸ್ಮೀರ್ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಾಳಂತೆ. ಅವಳು ಒಬ್ಳು ಹೋಗೋದ್ ಸಾಲದು ಅಂತಾನ ನನ್ನ ನಿನ್ನೂ ಕರ್ಕೊಂಡು ಹೋಗ್ತಾಳಂತೆ. ಏಯ್ ನೀನು ಅಲ್ಲ ಲಸ್ಮಕ್ಕರ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗಂಗಿಲ್ಲ. ನೀನ್ ಯಾಕೆ ಹೋಗ್ತೀಯ ಅವ್ರ ಹೊಲ್ದಕ್ಕೆ? ಮತ್ತೆ ಇನ್ಯಾರ ಹೊಲ್ದಕ್ಕೆ ಹೋಗ್ಬೇಕು? ಅವಕ್ಕ ಕರ್ದೈತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೀನು ಬತ್ತಿದ್ಯಾ ಅಷ್ಟೇನೆ. ನೀನೇನ್ ಮಾಡ್ತೀಯಾ? ನೀನು ನಿಮ್ಮ ಅಮ್ಮ ಏನು ಕೂತ್ಕೊಂಡು ಸುಮ್ಮನೆ ತಿಂದು ದಂಡ್ ಪಿಂಡ್ಗಳಂಗೆ ಮಾಟ ಕುಕ್ಕ ಮತ್ ತಿನ್ನನ. ಬರ್ರಿ ಹೋಗೋಣ ಕೆಲ್ಸಕ್ಕೆ. ಅವ್ರಿಗೂ ಕೂಲಿ ಆಳ್ಗಳು ಯಾರು ಬರಲ್ವಂತೆ, ತೆನೆ ಒತ್ತಾಕಕ್ಕೆ ಯಾರು ಇಲ್ವಂತೆ. ನೀನು ಬಾ ಸುಮ್ಮನೆ. ಓಹೋ ಏನು ಎಷ್ಟು ದಿನ ಅಂತ ಹೇಳಿ ಕುಕ್ಕಂಡು ತಿಂಬಕ್ಕಾಗುತ್ತೆ? ಏನೇ ನನ್ನ ಮಗನ ಮೇಲೆ ಜೋರ್ ಮಾಡ್ತೀಯಾ? ಗಂಡ ಅಂಬದು ಒಂದಿಷ್ಟು ಮರ್ಯಾದೆ ಇಲ್ವಲ್ಲ, ಹೆಂಗ್ ಮಾತಾಡ್ತೀಯಾ? ಗಂಡನ್ಗೆ ಕೆಲಸ ಹೇಳಂಗ್ ಆಗ್ಬಿಟ್ಟ ನೀನು? ನಾಗ ನೀನೇನೋ ಸುಮ್ಮನೆ ಮಕ ನೋಡ್ಕೊಂಡು ನಿಂತಿದ್ಯಲ್ಲ, ಮಕ್ ಹೋಗ್ದು ಒಂದ್ ಏಟ್ ಬಿಟ್ಟು ಒಳಗ್ ಕಳ್ಸೋಳ್ನ. ಕೂಲಿನೂ ಬೇಡ ಎಲ್ಗೂ ಬೇಡ ಅಂತ ಹೇಳಿ. ನಮ್ಮಮ್ಮ ಹೇಳಿದ್ದು ಕೇಳಿಸು ತಾನೆ? ಯಾರು ಹೊಲ್ದಕ್ಕೂ ಕೂಲಿ ಹೋಗೋದು ಬೇಕಾಗಿಲ್ಲ. ನಾನು ಯಾರು ಹೊಲ್ದಕ್ಕೆ ಹೋಗು ಅಂತ ಹೇಳ್ತೀನಿ, ಅಲ್ಲಿಗೆ ಹೋಗ್ಬೇಕು ನೀನು ಕೆಲ್ಸಕ್ಕೆ ಅಷ್ಟೇನೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗ ಇರಬೇಕು ಅಷ್ಟೇನೆ ನೀನು. ನೀನು ಹೇಳ್ದಂಗೆ ಕೇಳಕ್ಕಲ್ಲ ನಾನಿರೋದು. ಗಂಡ ಏನು ಹೇಳ್ತಾನೋ ಅದನ್ನ ಹೆಂಡ್ತಿ ಕೇಳಬೇಕು. ಏನು ಜೋರ್ ಮಾಡ್ತಾ ಇದೆಯಲ್ಲ, ನಮ್ಮ ಅಮ್ಮನ ಮೇಲೂ ನನ್ನ ಮೇಲೂ ಜೋರ್ ಮಾಡ್ಬಿಟ್ರೆ ನಿನಗೆ ಎದಕ್ಕೆಂತೀವಿ ಅಂತ ತಿಳ್ಕೊಂಡಿದ್ಯಾ? ನಡಿಯ ಒಳಕ್ಕೆ, ಮುದ್ದೆ ಕಟ್ಟಿ ನಡಿಯ. ಮೊದಲು ಮುದ್ದೆ ಕಟ್ಟಿ ಉಮ್ಮಕ್ ತಂದಿಕ್ಕು ನಮಗೆ. ಎಲ್ಗೂ ಕೂಲಿ ಕೆಲ್ಸಕ್ಕೆ ಹೋಗೋದು ಬೇಡ. ಕೂಲಿ ಹೋಗೋದು ಬೇಡ ಅಂತಂದ್ರೆ ಹೊಟ್ಟಿಗೇನು ಮಣ್ ತಿಂತೀಯ? ಅಲ್ಲೇ ಮುಯ್ ದುಡ್ಡಾಗೆ ತಂದಿರೋ ಸಾಮಾನೆಲ್ಲ ನಾ ಖಾಲಿ ಆಗ್ತೈತಿ. ಇನ್ನೊಂದು 3-4 ದಿವಸಕ್ಕೆ ಆಗೋಟ ಅಷ್ಟೇ ಇರೋದು. ಅಕ್ಕಿ ಬೆಳಕಾಳು ಬೆಲ್ಲ ರಾಗಿ ಎಲ್ಲನ. ಅದಕ್ಕೆ ಮೂವರೂ ಕೂಲಿ ಹೋದ್ರೆ ತರ್ಬೋದು. ಇನ್ನ ತಿರ್ಗಾನ ಇನ್ನೊಂದು ತಿಂಗಳಿಗೆ ಆಗೋಟ ಸಾಮಾನ. 3 ದಿವಸ ಐತಂತೆ ರಾಗಿ ಹೊಲ ಕೊಯ್ಯೋದು. 3 ಜನನು ಹೋಗೋಣ. ನನ್ನ ಮಗ ಹೋಗೋದು ಬೇಡ ಅಂತಂದ್ರೂ ಏನೇ ಜೋರ್ ಮಾಡ್ತಾ ಇದ್ಯಾ ನೀನು? ನಾಗ ನೀನೇನು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಾ? ಒಂದು ಕಪ್ಪಾಳ ಬಿಡೋ ಹೇಳ್ತೀನಿ. ನನಗೆ ಹೋಯ್ತಾನ ಇವನು, ನನ್ನ ಒಯ್ದೆ ಏನೂ ಇಲ್ಲ. ಏನೇ ಮಾಡ್ತೀಯ? ನೀನೇನು ಮಾಡೋಕ್ಕಾಗಲ್ಲ. ನಾಗ ನೋಡು, ನನಗೇನೆ ಹೆಂಗ್ ಬೈತಾ ಇದ್ದಾಳೆ ಅವಳು. ಅದೇ ಮುದ್ದೆ ಕೋಲ್ ತಕೊಂಡು ಒಂದು ಬಿಡಲ್ಲ ಹೇಳ್ತೀನಿ. ಮುದ್ದೆ ಕೋಲ್ ತಕೊಂಡು ನಿನ್ನ ಮಗ ಹೋಯ್ತಾನ. ನಿನ್ನ ಮಗ ಏನಾದ್ರೂ ನನ್ನೇನಾದ್ರೂ ಒಯ್ಲಿ, ನಮ್ಮ ಅಣ್ಣ ಯಾರ ಇದ್ದಾರೆ ಇಬ್ರು ಬಂದು ಏರಿತಾರೆ ಇವನ್ನ. ಹುಟ್ಲಿಲ್ಲ ಅನ್ನಿಸ್ಬಿಡ್ತಾರೆ. ಹುಷಾರು, ನಮ್ಮ ಅಣ್ಣ ಇದ್ನ ನೀವಿಬ್ರು ಇನ್ನೂ ನೋಡಿಲ್ಲ. ಅವ್ರು ಎಂತಾರು ಅಂಬೋದು.
ಏನೇ ಏನು ನಿಮ್ಮ ಅಣ್ಣ ಯಾರು ಇದ್ದಾರೆ ಅಂತ ಹೇಳಿ ಎದುರಿಸಿದ ತಕ್ಷಣ ನನ್ನ ಮಗ ಎದ್ರಿಕೆಂತಾನೆ ಅಂತ ತಿಳ್ಕೊಂಡಿದ್ಯೇನು? ನನ್ನ ಮಗನೂ ಅಷ್ಟೇನೆ. ದೊಡ್ಡ ರೌಡಿ ಗೊತ್ತಾ ಮೊದ್ಲಿಂದಾನು. ಈಗೇನು ಈ ಊರಿಗೆ ಬಂದ್ಮೇಲೆ ಒಂದ್ ಸ್ವಲ್ಪ ಮೆತ್ತಗಾಗ್ಯವನ ಅಷ್ಟೇನೆ. ಹೇ ನಾಗ ಇವಳು ಏನು ಎದುರಿಸ್ತಾ ಇದ್ದಾಳೆ, ಅಣ್ಣಯ್ಯರ್ನ ಕರ್ಕೊಂಬತ್ತೀನಿ ಅಂತ ನಾನು ನಿನ್ನ ಹೆಂಡ್ತಿ, ನೀನ್ ಸುಮ್ಮನೆ ಇದೆಯಲ್ಲೋ ವದ್ಯನಾಗ. ಇನ್ನ ಏನ್ ನಿನ್ಕಂಡು ನೋಡ್ತಾ ಇದ್ಯಾ ವದ್ಯ ಅವಳನ್ನ? ವದಿದ್ದಿರಿ ಇವಳೇನು ಮಾತು ಕೇಳಲ್ಲ. ಏನೋ ಹೋದ್ರೆ ಹೋಗ್ಲಿ ವಾಸ್ತ ಮದ್ವೆ ಆಗ್ಯವಳ ಅಂತ ಹೇಳಿ ನಾನು ಇಷ್ಟು ದಿನ ಸುಮ್ಮನಿದ್ದೆ. ಇವ್ರು ಯಾಕನೋ ಜಾಸ್ತಿ ಆಗ್ತೈತಿ ನೋಡು. ನಿನ್ನೇನೆ ಕೂಲಿ ಕರ್ಕೊಂಡು ಹೋಗ್ತಾಳಂತಲ್ಲ ಇವಳು. ನೀನು ಇವಳು ಮಾತು ಕೇಳ್ಕೊಂಡು ಅಲಸ್ಮಕರ್ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕೆ? ನನ್ ಮ್ಯಾಲ ಒಂದ್ ಏಟನ ಬೀಳ್ಲಿ, ನಮ್ಮ ಅಣ್ಣಯ್ಯರು ಬಂದು ನಿನ್ನವಾಗ ಏನ್ ಮಾಡ್ತಾರೆ ಎಂಬುದು ಗೊತ್ತಾಗುತ್ತೆ. ಯಾಕೆ ಮುದ್ದೆ ಕೊಲ್ ಇಟ್ಕೊಂಡಿದ್ಯಾ? ಯಾಕೆ ಒದಿತೀನಿ ಅಂತ ಭಯನಾ? ನನಗೆ ಯಾಕೆ ಭಯ? ಈ ಗಯ್ಯಾಳಿ ಗಂಗಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಯಾರ ತಗೋ ಒಂದ್ ಏಟು ಒದಿಸ್ಕೊಳಲ್ಲ ಅಲ್ಲ. ನಮ್ಮೂರಿಗೆ ಬಂದು ಕೇಳಿದ್ರೆ ಗೊತ್ತಾಗುತ್ತೆ ನಾನು ಎಂತೋಳು ಎಂಬುದ. ಸುಮ್ನೆ ಬಿಡು, ಮುದ್ದೆ ಕಟ್ಬೇಕು. ಬಿಡ್ಬೇಡಕೋ ನನಗ, ಬಿಡಬೇಡ. ಹಾಕು ಹೇಳ್ತೀನಿ, ಒಂದೇಟ ಹಾಕುದ್ರೇನೆ ಅವಳಿಗೆ ಬುದ್ಧಿ ಬರೋದು. ಇನ್ನ ಅಣ್ಣಯ್ಯನ ಕರ್ಕೊಂಬತ್ತಾಳಂತೆ ಅಣ್ಣಯ್ಯರ. ಏನಂಗೆ ಅವ್ರಂಗೆ ದೊಡ್ಡ ಪುಡಾರಿಗಳು. ಏನೋ ಅಣ್ಣಯ್ಯರು ಬಂದ್ಬಿಟ್ರೆ ಎದರ್ಕೊಂಡ್ಬಿಡ್ತಾನ. ಯಾವ್ದೇ ಕಾರಣಕ್ಕೂ ಇಲ್ಲ, ಕರ್ಕೊಂಬ ನೋಡೋಣ ಅದೇ ಅಂತ ಅಣ್ಣಯ್ಯರ ಇದ್ದಾರೆ ಅಂತ ನಾವು ನೋಡೇ ಬಿಡ್ತೀವಿ. ಇದೇನಪ್ಪ ಇದು? ಇವಳು ಇಷ್ಟೊಂದು ಗಟ್ಟಿಗಿತ್ತಿ ನನ್ನ ಕೈಯಾಗ ಉಳ್ದೇನೆ ಮುದ್ದೆ ಕೋಲ್ ಕಿತ್ಕೊಂಡ್ಬಿಟ್ಲು. ಇವಳೇ ಹಿಂಗೆ ಅಂದ್ರೆ ಅವ್ರ ಅಣ್ಣಯ್ಯರು ಹೆಂಗೋ ಏನೋ ಐತೆ ನಿಮ್ಮಿಬ್ಬರಿಗೂ. ಇವತ್ತು ಕೂಲಿ ಬರ್ದಂಗೆ ಇರಬಾರ್ದು. ಐತೆ ಆಮೇಲೆ ನಾಳೆಗೆ ನಿಮಗೆ ನಮ್ಮ ಅಣ್ಣಯ್ಯರು ಬರ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಾನು ಎಂತೋಳು ಏನು ಎತ್ತ ಅಂತಾನ. ಮುದ್ದೆ ಕಟ್ತೀನಿ ಇವಾಗ, ಬಂದು ಮುದ್ದೆ ಕಡಿ ಬರ್ರಿ ಎರಡೆರಡ. ನಾಳೆಗೆ ಗೊತ್ತಾಗುತ್ತೆ ನಾನು ಯಾರು ಅಂತಾನ. ಏನಿರೋದು ನಾಲ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಮೇಲೆ ಜೋರ್ ಮಾಡ್ತೀಯ. ಗಂಡ ಎಂಬುದು ಒಂದಿಷ್ಟು ಮರ್ಯಾದೆ ಇಲ್ಲ, ಅತ್ತೆ ಎಂಬುದು ಗೌರವ ಇಲ್ಲ. ಇಂಥೊಳಗೆ ನಾವ್ ಎದ್ರಿಕೆಂಬಿಡ್ತೀವೇನು ಅಣ್ಣಯ್ಯರ್ ಬರ್ತಾರೆ ಅಂತ ಹೇಳಿದೆ ಹೇಳ್ಕೇನೆ. ಏನಾಗ ನೀನ್ ಯಾಕೋ ಎದ್ರಿಕೆಂಬ್ತೆ? ಸುಮ್ಮನಿರು, ಬರ್ಲಿ ನೋಡೋಣ ಅವನ ಯಾವನವನ ಅವ್ರ ಅಣ್ಣಯ್ಯ. ಅಣ್ಣಯ್ಯ ಒಬ್ಬ ಅಲ್ಲ ಇಬ್ರು ಅಣ್ಣಯ್ಯರು ಬರ್ತಾರೆ. ನೋಡ್ತಾ ಇರಿ ನಿಮ್ಮಿಬ್ರು ಕಾಲ ಹೆಂಗ್ ಮುರಿದು ಮೂಲೆ ಕುಂಡಿಸ್ತಾರೆ ಅಂತಾನ. ಯಮ್ಮ ಏನಮ್ಮ ಇದು? ಅವ್ರ ಅಣ್ಣಯ್ಯರನ್ನು ಕರ್ಕೊಂಬತ್ತೀನಿ ಅಂತ ಇದ್ದಾಳೆ ಅಲ್ಲ, ಇವಳೇ ಹಿಂಗಿದ್ದಾಳೆ. ಇನ್ನು ಅವ್ರ ಅಣ್ಣಯ್ಯರು ಹೆಂಗಿದ್ದಾರೋ ಏನು? ನನಗೆ ಯಾಕೋ ಈಗಲೇ ಭಯವಾಗ್ತೈತೆ ಕಣಮ್ಮ. ಸುಮ್ಮನೆ ಅವಳು ಹೇಳ್ದಂಗೆ ಅವ್ರು ಅದಕ್ಕೆ ರಾಗಿ ಹೊಲ ಕೊಯ್ಯಕ್ಕೆ ಇಬ್ರು ಹೋಗ ನಡಿ. ಅಯ್ಯೋ ಏತ್ಲಾಣಿ ನನ್ನ ಮಗನೇ. ಅಲ್ಲ ಅವಳು ಏನೋ ಎದ್ರಸಾಕೆ ಹೇಳಿಡು ಅಂತ ಹೇಳಿ ನೀನು ಎದ್ರಿಕೆಂತ ಇದೆಯಲ್ಲೋ. ಸುಮ್ ಕೂಕಳ ನೋಡೋಣ ಅದೇ ಅಂತ ಅಣ್ಣಯ್ಯರ ಇದ್ದಾರೋ ಬರ್ಲಿ ನೋಡೋಣ. ಸುಮ್ನಿರು, ನೀನ್ ಯಾಕೆ ಎದ್ರಿಕೆಂತಿ? ಅವ್ರಿಗೆಲ್ಲನ ಅವ್ರಿಗೆ ಎದ್ರಿಕೊಂಡು ಅವಳು ಹೇಳ್ದಂಗೆ ಕೇಳ್ತೀನಿ ಅಂತೀಯ. ಹಂಗಲ್ಲ ಕಣಮ್ಮ, ಇವಳೇನೆ ನನ್ನ ಕೈಗಿರೋ ಮುದ್ದೆ ಕೋಲ ಒಬ್ಳೆ ಒಂದೇ ಕೈಗೆ ಹೆಂಗೆ ಕಿತ್ಕೊಂಡ್ಬಿಟ್ಲು ನೋಡು, ಬಿಗ್ಗೆ ಹಿಡ್ಕೊಂಡಿದ್ರು. ಅದಕ್ಕೆ ಇವಳೇ ಹಿಂಗೆ ಇದ್ದಾಳೆ ಅಂದಮೇಲೆ ಅವ್ರ ಅಣ್ಣಯ್ಯರು ಹೆಂಗಿರ್ತಾರೋ ಏನೋ. ಅದಕ್ಕೆ ನನಗೆ ಭಯವಾಗ್ತೈತೆ ಕಣಮ್ಮ. ಬಂದಾಮೇಲೆ ನಮ್ಮ ಕೈ ಕಾಲು ಮುರಿದ್ರೆ ಏನು ಮಾಡ್ತೀಯ? ಸುಮ್ನಿರು, ಯಾ ಅಣ್ಣಯ್ಯರು ಇಲ್ಲ ಏನೂ ಇಲ್ಲ. ಸುಮ್ಮನೆ ನಮ್ಮನ್ನ ಎದ್ರಸಕ್ಕೆ ನಾಟಕ ಮಾಡ್ತಾ ಇದ್ದಾಳೆ, ನಾಟಕಗಾತಿ ಅವಳು. ಯಾರ ಜೊತೆಗೆ ಹೋಗ್ಯಾಳು ಹೇಳು? ಲಸ್ಮಕ್ಕನ ಜೊತೆಗೆ. ಲಸ್ಮಕ್ಕ ಎಲ್ಲ ಹೇಳ್ಕೊಟ್ಟೇಳು ಇಂಥವೆಲ್ಲ ನಾಟಕ ಮಾಡು ಅಂತ. ಅದಕ್ಕೆ ಹಂಗೆ ನಾಟಕ ಮಾಡ್ತಾ ಇದ್ದಾಳೆ. ಅಣ್ಣಯ್ಯರು ಬರ್ತಾರೆ ಅಂತ ಹೇಳಿದ್ರೆ ಎದ್ರಿಕೆಂತೀವಿ ನಾನು ನೀನು ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾಳೆ. ನೀನ್ ಯಾಕೆ ಎದ್ರಿಕೆಂತಿ? ಸುಮ್ನಿರು. ಲಕ್ಷ್ಮಿ ಇಲ್ಲದ್ದು ಹೇಳ್ಕೊಟ್ಟಾಳೆ ಇಂಥವೆಲ್ಲ ನಾಟಕ ಮಾಡು, ಎದರ್ಕಂತಾರೆ ನಿಮ್ಮ ಅತ್ತೇನು ನಿನ್ ಗಂಡನು ಅಂತಾನ. ಅದಕ್ಕೆ ನಾಟಕ ಮಾಡ್ತಾ ಇದ್ದಾಳೆ. ಹಂಗ ಸುಳ್ಳು ಅವಳು ಹೇಳಿದ್ದು ಕಾಣ. ಮತ್ತೆ ನಿಜ ಆಗಿದ್ರೆ ಇಷ್ಟೊತ್ತಿ ಬರ್ಬೇಕಾಗಿತ್ತು ತಂಗಿ ನೋಡಕ್ಕೆ. ಒಬ್ರಾದ್ರೂ ಬರ್ಲಿಲ್ಲ ಈ ಕಡೆಗೆ. ಅವ್ರ ಮನೆಯವ್ರು ಯಾರುನು ಇವಳಿಗೆ ಯಾರು ದಿಕ್ಕ ಇದ್ದಾರೆ? ಯಾರು ಇಲ್ಲ. ಅದಕ್ಕೆ ನಾಟಕ ಮಾಡ್ತಾ ಇದ್ದಾಳೆ. ಐದಾರೆ ನನಗೂ ಅಣ್ಣ ಯಾರು ಅಂತಾನೆ ಹೇಳ್ಕೊಂಡು. ನಾನು ಇದೀನಿ, ನೀನೇನು ಎದ್ರಕಮ್ಮಕ್ ಹೋಗ್ಬೇಡ, ಸುಮ್ನಿರಲ್ಲ. ನೀನ್ ಮೊದ್ಲು ಹೆಂಗಿದ್ದಲ್ಲ ಈಗ ಯಾಕಲ್ಲ ಹಿಂಗ್ ಎದ್ರಿಕೆಂಬ್ತೀಯ? ಸುಮ್ಮನಪ್ಪ, ಮುದ್ದೆ ಕಟ್ತಾ ಇದ್ದಾಳೆ, ಹೋಗಿ ಉಂಬನ. ಸರಿ ಆಯ್ತು ನಡಿಯಮ್ಮ, ಹೋಗಿ ಉಂಬನ. ಹೊಟ್ಟಸ್ತೈತೆ ನನಗೂ. ಬರ್ರಿ ಐತೆ ನಿಮ್ಗೆ, ಬರ್ರಿ ಮುದ್ದೆ ತಿನ್ ಬರ್ರಿ. ಇವಾಗ ನಾಳೆ ಐತೆ ನಿಮ್ಮಿಬ್ರಿಗೂನು. ಕೂಲಿ ಬರ್ಲಿಲ್ಲ ಅಂತಂದ್ರೆ ಐತೆ ನಿಮ್ಮಿಬ್ರಿಗೂನು. ಬರ್ರಿ ಮುದ್ದೆ ತಿನ್ ಬರ್ರಿ, ಕಟ್ಟಿಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.